ಜೈ ಶ್ರೀ ಭದ್ರಕಾಳಿ ಒಡೆಯ ಶ್ರೀ ವೀರಭದ್ರ ತಂತ್ರ ಪ್ರಯೋಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇಂದಿನ ಈ ವಿಡಿಯೋದಲ್ಲಿ ನಿಮಗೆ ಪರಿಚಯಿಸುತ್ತಿರುವ ಅತ್ಯದ್ಭುತವಾಗಿರ್ತಕ್ಕಂಥ ವನಸ್ಪತಿ ಅಥವಾ ಗಿಡಮೂಲಿಕೆ ಕರಿ ಉಮ್ಮತ್ತಿ ಅನ್ನೋ ಒಂದು ವನಸ್ಪತಿಯನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಅಥವಾ ಕರಿ ದತ್ತೂರಿ ಗಿಡ ಅಂತಲೂ ಇದನ್ನು ಕರೀತಕ್ಕಂಥದ್ದು. ಕರಿ ಉಮ್ಮತ್ತಿ ಅಥವಾ ಕರಿ ದತ್ತೂರಿ ಅಥವಾ ನೀಲಿ ದತ್ತೂರಿ ಅಂತಲೂ ಇದನ್ನು ಕರೀತಕ್ಕಂಥದ್ದು. ಇದನ್ನು ಕೆಲವೊಂದು ವಾಮಮಾರ್ಗದಲ್ಲಿ ಮಾಟ ಮಂತ್ರ ತಂತ್ರ ಕುತಂತ್ರ ಪ್ರಯೋಗಗಳಿಗೆ ಬಳಸ್ಕೊಂಥದ್ದು. ಮತ್ತು ಆಯುರ್ವೇದಿಕ್ ಪದ್ಧತಿಗಳಲ್ಲಿ ಇದರ ಒಂದು ಬೀಜಗಳನ್ನು ಮತ್ತು ಇದರ ಒಂದು ಎಲೆ, ಇದರ ಕಾಂಡ, ಇದರ ಬೇರನ್ನು ಉಪಯೋಗಿಸೋಂಥದ್ದು, ಪಂಚಾಂಗಗಳನ್ನು ಉಪಯೋಗಿಸೋಂಥ ಒಂದು ಪದ್ಧತಿಗಳು ಇರ್ತದೆ, ಆಯಿತಾ. ಮತ್ತು ನಮ್ಮ ಒಂದು ವಾಮಮಾರ್ಗದಲ್ಲಿ ಇದರ ಪಂಚ ಅಂಗಗಳಿಗಿಂತ ಮುಖ್ಯವಾಗಿ ಇದರ ಒಂದು ಬೇರು ಮತ್ತು ಇದರ ಬೀಜ ಇವೆರಡನ್ನೂ ಸಹ, ಮತ್ತು ಇದು ಶಿವನಿಗೆ ಅತ್ಯದ್ಭುತವಾಗಿ ಪ್ರೀತಿಯಾಗಿರ್ತಕ್ಕಂಥ, ಶಿವನಿಗೆ ಪ್ರಿಯವಾಗಿರ್ತಕ್ಕಂಥ ಒಂದು ಪುಷ್ಪ, ಕರಿ ಉಮ್ಮತ್ತಿ ಪುಷ್ಪ. ಇವಾಗ ನೀವು ಕಾಶಿ, ಕೇದಾರ, ರಂಭಾಪುರಿ ಈ ಕಡೆ ಎಲ್ಲ ಹೋದಾಗ ಶಿವನಿಗೆ ಅದನ್ನ ಇಟ್ಟಿರ್ತಾರೆ, ಶಿವನಿಗೆ ಅದನ್ನ ಅರ್ಪಣೆ ಮಾಡ್ತಾರೆ. ಕಾಶಿಗೆಲ್ಲ ಹೋದಾಗ ಕಾಶಿ ವಿಶ್ವನಾಥನಿಗೆ, ಕಾಲಭೈರವನಿಗೆ ಇದರ ಪುಷ್ಪವನ್ನು ಅರ್ಪಣೆ ಮಾಡೋಂಥದ್ದು. ಬಿಲ್ಪತ್ರ ಜೊತೆಯಲ್ಲಿ ಇದನ್ನು ಅರ್ಪಣೆ ಮಾಡೋದ್ರಿಂದ ಇರ್ತಕ್ಕಂಥ ದುರ್ದೋಷಗಳು, ಸಿದ್ಧಿಗಳು, ಸಾಧನೆಗಳು ಶೀಘ್ರದಲ್ಲಿ ಪ್ರಾಪ್ತಿ ಆಗೋಂಥ ಒಂದು ಯೋಗ ಕೂಡಿ ಬರ್ತದೆ. ಅಘೋರಿಗಳೆಲ್ಲ ತುಂಬ ಅದ್ಭುತವಾಗಿ ಈ ಒಂದು ವನಸ್ಪತಿಯನ್ನು ಉಪಯೋಗಿಸೋಂಥದ್ದು ಇರ್ತದೆ, ಆಯಿತಾ. ಇದನ್ನು ಏನಕ್ಕೆ ಉಪಯೋಗಿಸ್ಬೋದು ಅಂತಂದರೆ, ನಮ್ಮ ಒಂದು ವಾಮಮಾರ್ಗದಲ್ಲಿ, ವಾಮಾಚಾರ ಮಾಟ ಮಂತ್ರದಲ್ಲಿ, ಅಘೋರಪಂಥಿ ವಿದ್ಯೆಯಲ್ಲಿ ಏನಕ್ಕೆ ಉಪಯೋಗಿಸ್ಬೋದು ಇದನ್ನು ಅಂತಂದರೆ, ಕೆಲವೊಂದು ವಶೀಕರಣ ಪ್ರಯೋಗಗಳು, ಸ್ತ್ರೀ ಪುರುಷ ವಶೀಕರಣ ಪ್ರಯೋಗಗಳಿಗೆ ತುಂಬ ಅದ್ಭುತವಾಗಿ ಕೆಲಸ ಮಾಡ್ತದೆ, ಆಯಿತಾ. ಇದ್ರ ಪರಿಚಯ ಇದು ಈ ರೀತಿ ಇರ್ತದೆ ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಂಡು ಕೊಟ್ಟಿದ್ದು, ಆಯಿತಾ. ಇದನ್ನ ನೀವು ಸಾಧನೆ ಮಾಡಬೇಕು ಅಂತಂದರೆ ಗುರುವಾರ ಪುಷ್ಯ ನಕ್ಷತ್ರ ಅಥವಾ ಭಾನುವಾರ ಪುಷ್ಯ ನಕ್ಷತ್ರ ಇದ್ದಂಥ ಸಂದರ್ಭದಲ್ಲಿ ಹಿಂದಿನ ದಿವಸ ಹೋಗಿ ಇದಕ್ಕೆ ಅರ್ಶಿನ ದಾರ ಕಂಕಣದ ರೀತಿಯಲ್ಲಿ ಕಟ್ಟಿ ಇದಕ್ಕೆ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ, ಒಂದು ಸ್ವಲ್ಪ ಸ್ವೀಟು, ಡ್ರಿಂಕ್ಸು ಈ ಥರದ್ದೆಲ್ಲ ನೈವೇದ್ಯವಾಗಿ ಮಡಗಿ, ಅಲ್ಲಿ ಕಾಲಭೈರವನ್ನು, ವೀರಭದ್ರ ಕಾಳಿಯನ್ನು, ಮಹಾ ದಕ್ಷಿಣ ಕಾಳಿಯನ್ನು ಆವಾಹನೆ ಮಾಡಿ, ದಕ್ಷಿಣ ಕಾಳಿ ಅಂತಂದರೆ ಕಪ್ಪು ರೀತಿಯಲ್ಲಿರ್ತಕ್ಕಂಥವಳು, ದಕ್ಷಿಣ ಕಾಳಿಯನ್ನು ಆವಾಹನೆ ಮಾಡಬೇಕು. ಆವಾಹನೆ ಮಾಡಿ, ಆವಾಹನೆ ಮಂತ್ರ ಈ ರೀತಿ ಇರ್ತದೆ: ಓಂ ನಮೋ ಭಗವತೆ ದಕ್ಷಿಣ ಕಾಳಿಕೆ ಕ್ರೀಂ ಬ್ರೀಂ ಆವಾಹಾಯ ಮಮ ಸಾಧಯ ಪಟ್ ಸ್ವಾಹ ಅನ್ನೋ ಮಂತ್ರದಿಂದ ಅಭಿಮಂತ್ರಿಸಿ, ಇದರ ಒಂದು ಬೇರನ್ನು ಕಿತ್ಕೊಂಬಂದು, ಇದು ಒಂದೇ ಇದರಲ್ಲಿ ಶಿಕೆ ಹೊಡೆಯಲ್ಲ, ಒಂದೇ ಏಕವಾಗಿ ಹಿಂಗೆ ಹಿಡಿದಿರ್ತದೆ, ತಾಯಿ ಬೇರು ಒಂದೇ ಇದರಲ್ಲಿ ಹೊಡೆಯೋಂಥದ್ದು, ಆಯಿತಾ. ಇದು ಉದ್ದವಾಗಿ ಹಿಂಗೆ ಬೆಳೆದಿರ್ತದೆ. ದೊಡ್ಡ ಗಿಡ ಆದರೆ ಅದರೊಳಗೆ ಒಂದು ಸ್ವಲ್ಪ ಸಣ್ಣ ಪುಟ್ಟ ಶಿಕೆಗಳು ಹೊಡೆದಿರ್ತವೆ, ಅಂದರೆ ಸಣ್ಣ ಬೇರುಗಳು ಹೊಡೆದಿರ್ತವೆ. ಸಣ್ಣ ಗಿಡ ಆದರೆ ಉದ್ದಕ್ಕೆ ಹಿಂಗೆ ಹೋಗಿರ್ತದೆ. ಅದನ್ನು ಕಿತ್ಕೊಂಬಂದು ಅದನ್ನೆಲ್ಲ ಚೆನ್ನಾಗಿ ಒಣಗಿಸಿ ಕುಟ್ಟಿ ಚೂರ್ಣ ಮಾಡಿ, ಅದನ್ನು ವಶೀಕರಣ ಆಗೋಂಥವ್ರು ತಲೆಗೆ ಸ್ನಾನ ಮಾಡ್ಕೊಳ್ಳೋಂಥ ನೀರಿಗೆ ಮಿಕ್ಸ್ ಮಾಡಿ ಹಾಕೋದ್ರಿಂದ ವಶೀಕರಣ ಮಂತ್ರಗಳನ್ನ ಅಭಿಮಂತ್ರಿಸಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಅದನ್ನ ಸಿದ್ಧಿ ಮಾಡಿ ಹಾಕೋದ್ರಿಂದ ಶೀಘ್ರದಲ್ಲಿ ವಶೀಕರಣ ಆಗ್ತದೆ, ಆಯಿತಾ. ಇದು ಈ ರೀತಿಯೆಲ್ಲ ಇರ್ತದೆ. ಇದರಲ್ಲಿ ಇನ್ನೂ ಕೆಲವೊಂದು ಸಾಕಷ್ಟು ರೀತಿಯಲ್ಲಿ ಸಾಧನೆಗಳು, ವಿಚಾರಗಳು, ಇದರಲ್ಲಿ ಇನ್ನೂ ಏನೇನು ಪ್ರಯೋಗ ಮಾಡ್ಬೋದು, ಸ್ತ್ರೀ ಪುರುಷ ವಶೀಕರಣ ಆಗಿರ್ಬೋದು, ಆಕರ್ಷಣಾ ಪ್ರಯೋಗ ಆಗಿರ್ಬೋದು, ಮತ್ತು ದೇವತೆಗಳಿಗೆ ಶಕ್ತಿ ತುಂಬೋದಕ್ಕೆ, ಚಕ್ರಸ್ಥಾಪನೆಗೆ ಇದರ ಬೇರನ್ನು ಯಾವ ರೀತಿ ಉಪಯೋಗಿಸ್ಬೋದು ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಂಡು ಕೊಡ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ಭದ್ರಕಾಳಿ ಒಡೆಯ. ಓಂ ನಮೋ ವೀರಭದ್ರಾಯ. ಅತ್ಯಂತ ದಯಾಳುವೆ.